2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ನಮ್ಮ ಸಂಸ್ಥೆಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತದ್ದು ಅಂತ ಸದಾಶಿವ ಹೇಳಿದರು. ಒಟ್ಟು 680 ಮಕ್ಕಳೊಂದಿಗೆ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲೆ ನಡೀತಾ ಇದೆ. ಅಂದರೆ ಈ ವರ್ಷ 2025-26 ನಮ್ಮ ಸಂಸ್ಥೆಗೆ ಒಂದು ಸುವರ್ಣಾಕ್ಷರದಿಂದ ಬರ್ತಾ ಇರ್ತಕ್ಕಂಥ ಫಲಿತಾಂಶ ಅಂತ ಹೇಳ್ಬೋದು. ಯಾಕಂದರೆ 2ನೇ ವರ್ಷದಲ್ಲಿನೇ 100% ಫಲಿತಾಂಶವನ್ನು ಸಾಧಿಸಿ ಅತ್ಯಂತ ಗರಿಷ್ಠ 98 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು ಪ್ರದೀಪ್ ಹತ್ತರಿಕೆ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಪಡೆದು ನಮ್ಮ ಸಂಸ್ಥೆಯಲ್ಲಿ ಈಗ 680 ಮಕ್ಕಳು, 32 ಜನ ಶಿಕ್ಷಕ ಸಿಬ್ಬಂದಿ ವರ್ಗ, ಜೊತೆಗೆ 5 ಜನ ಅಡುಗೆ ಸಿಬ್ಬಂದಿಯವರು, 6 ಜನ ಡ್ರೈವರ್ಸ್ಗಳು. ಒಳ್ಳೆಯ ಒಂದು ಸಂಸ್ಥೆಯಾಗಿ ಈ ಭಾಗದಲ್ಲಿ ಅವು ಇಷ್ಟೊಂದು ಇದುವಾಗಿ ಇದ್ದಿದ್ದಿಲ್ಲ. ಹೀಗಾಗಿ ಒಳ್ಳೆಯ ಶಿಕ್ಷಣ ಸಂಸ್ಥೆ 100ಕ್ಕೆ 100 ಫಲಿತಾಂಶ ಪಡೆದಿದ್ದು ಶಾಲೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮದ ಶ್ರೀ ಸಂಗಮೇಶ್ವರ ವಿದ್ಯಾವರ್ಧಕ ಹಾಗೂ ವಿವಿಧೋದ್ದೇಶಗಳ ಸೇವಾ ಸಂಸ್ಥೆ ಅಧೀನದಲ್ಲಿ ಶ್ರೀಮತಿ ಕಾಶಿಬಾಯಿ ಸಂಗಪ್ಪ ದೇಸಾಯಿ ನ್ಯೂ ಪಬ್ಲಿಕ್ ಸ್ಕೂಲ್ ಜೈನಾಪುರ ಗ್ರಾಮದಲ್ಲಿ ಬಸವರಾಜ ದೇಸಾಯಿ, ಕುಮಾರ ದೇಸಾಯಿ ಸೇರಿದಂತೆ ಇನ್ನು ಹಲವು ಹಿರಿಯರ ಮಾರ್ಗದರ್ಶನದಲ್ಲಿ 2013-14ರಲ್ಲಿ 120 ಮಕ್ಕಳ ದಾಖಲಾತಿಯೊಂದಿಗೆ ನರ್ಸರಿಯಿಂದ 10ನೇ ತರಗತಿವರೆಗೆ ಸಂಸ್ಥೆ ಪ್ರಾರಂಭವಾಯಿತು. ಸಂಸ್ಥೆಯ ಅಧ್ಯಕ್ಷ ಅಶ್ವಿನ ಕುಮಾರ ದೇಸಾಯಿ ಬೆನ್ನೆಲುಬಾಗಿ ಸಂಸ್ಥೆಯ ಏಳಿಗೆಗಾಗಿ ಹಗಲು ಇರುಳು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಸಂಸ್ಥೆಯ ಗೌರವ ಅಧ್ಯಕ್ಷ ಹನುಮಂತ ಚೌಲಪ್ಪಗೋಳ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ನಿಂತಿದ್ದಾರೆ. ಶಾಲೆಯಲ್ಲಿ ಸದ್ಯ 680 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. 32 ಜನ ಶಿಕ್ಷಕ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. 5 ಜನ ಅಡುಗೆ ಸಿಬ್ಬಂದಿಗಳು, 6 ಜನ ಡ್ರೈವರ್ಗಳು. 2024-25ನೇ ಸಾಲಿನಲ್ಲಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪ್ರಥಮ ಬ್ಯಾಚ್ ಪರೀಕ್ಷೆಯನ್ನ ಬರೆದರು. ಈ ಪ್ರಥಮ ಬ್ಯಾಚ್ನಲ್ಲಿ ಶೇಗುಣಿಸಿ ಗ್ರಾಮದಂತಹ ವಿದ್ಯಾರ್ಥಿ ಮಲ್ಲು ಕೋರಿ 97% ಮಾಡಿ ಸಂಸ್ಥೆಗೆ ಪ್ರಥಮ, ದೇವಾಪುರ ಗ್ರಾಮದ ಶಿವಾನಂದ ಉಮರಾಣಿ 86% ಮಾಡಿ ದ್ವಿತೀಯ ಸ್ಥಾನ, ಆರತಿ ಹತ್ತರಕಿಹಾಳ ತೃತೀಯ ಸ್ಥಾನವನ್ನ ಪಡೆದುಕೊಂಡರು. ಆದರೆ ಈ ವರ್ಷದ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ನಮ್ಮ ಸಂಸ್ಥೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತದ್ದು. ಸಂಸ್ಥೆ 2ನೇ ವರ್ಷದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನ ಸಾಧಿಸಿ ಪ್ರದೀಪ ಹತ್ತರಕಿ 98% ಅಂಕವನ್ನ ಪಡೆದುಕೊಂಡು ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡ್ರು. ಮನೋಜ್ ಕೋಡಿ 96% ಅನ್ನ ಮಾಡಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡ್ರು. ಅಕ್ಷತಾ ಮಾದರ 96% ಅನ್ನ ಪಡೆದುಕೊಂಡು ಶಾಲೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಶಾಲೆಯಲ್ಲಿ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ಆಸನವನ್ನ ವ್ಯವಸ್ಥೆ, ಬಾಲಕಿಯರನ್ನ ಹಗಲು ರಾತ್ರಿ ನೋಡಿಕೊಳ್ಳುವುದಕ್ಕೆ ಮಹಿಳಾ ವಾರ್ಡನ್, ಬಟ್ಟೆ ತೊಳೆದುಕೊಳ್ಳುವುದಕ್ಕೆ ಸಹ ಸಿಬ್ಬಂದಿ ವ್ಯವಸ್ಥೆ ಮಾಡಲಾಗಿದೆ. ಮಕ್ಕಳ ಸ್ನಾನಕ್ಕೆ ಬಿಸಿ ನೀರು, ಶುದ್ಧವಾದಂತಹ ಕುಡಿಯುವ ನೀರು, ಶುಚಿ ರುಚಿ ಊಟ ಸೇರಿದಂತೆ ಶಾಲೆ ಸಂಪೂರ್ಣವಾಗಿ ಸಿಸಿಟಿವಿ ಕಾವಲಿನಲ್ಲಿ ಇದೆ. ಶಾಲಾ ಅವಧಿಯನ್ನ ಹೊರತುಪಡಿಸಿ ಹೆಚ್ಚುವರಿಯಾಗಿ 5 ಗಂಟೆಗಳ ಕಾಲ ಪಾಠ ಬೋಧನೆಯನ್ನ ನುರಿತ ಶಿಕ್ಷಕರಿಂದ ಮಾಡಲಾಗುತ್ತೆ. ಮಕ್ಕಳು ತಂದೆ ತಾಯಿಯವರನ್ನ ಮರೆಯುವಂತೆ ಕಾಳಜಿಯನ್ನ ತೋರಿ ಶಿಕ್ಷಣವನ್ನ ನೀಡ್ತೀವಿ. ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶಿಕ್ಷಣವನ್ನ ಪಡೆದಿದ್ದಾರೆ. ನಮ್ಮ ಶಾಲೆಯಿಂದ 480ಕ್ಕಿಂತಾನೂ ಹೆಚ್ಚು ವಿದ್ಯಾರ್ಥಿಗಳು ನವೋದಯ, ಮೊರಾರ್ಜಿ, ಆದರ್ಶ ಸೇರಿದಂತೆ ಹಲವು ವಸತಿ ಶಾಲೆಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ವಸತಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ಬಿಎಸ್ಸಿ, ಬಿಎಡ್ ಅಥವಾ ಬಿಎ, ಬಿಎಡ್ ಪದವಿ ಪೂರೈಸಿದಂತಹ ಅನುಭವ ಹಾಗೂ ವಿದ್ಯಾರ್ಹತೆಯನ್ನ ಪರಿಗಣಿಸಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ತೀವಿ. ನಮ್ಮ ಸಂಸ್ಥೆಯ ಅಡಿಯಲ್ಲಿ 20 ಮಕ್ಕಳನ್ನ ಒಳಗೊಂಡಂತಹ ಅನಾಥ ಆಶ್ರಮವನ್ನ ಮಾಡಬೇಕು ಎನ್ನುವಂತಹ ಮನದಾಸೆ ನನ್ನದಾಗಿದೆ. ಜೂನ್ ಜುಲೈನಲ್ಲಿ ಉದ್ಘಾಟನೆ ಕಾರ್ಯ ನೆರವೇರುತ್ತೆ. ಈಗಾಗಲೇ ಶಾಲೆಯಲ್ಲಿ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡಲಾಗ್ತಾ ಇದೆ. ತಂದೆ ತೀರ್ಕೊಂಡಿರುವಂತಹ ಮಕ್ಕಳಿಗೆ 35%, ಸೈನಿಕರ ಮಕ್ಕಳಿಗೆ 25% ನಷ್ಟು ಶಾಲೆಯ ಫೀಯಲ್ಲಿ ರಿಯಾಯಿತಿಯನ್ನ ನೀಡ್ತಾ ಇದೀವಿ. ಸಂಪೂರ್ಣ ಶಾಲಾ ಆವರಣ 24 ಗಂಟೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರುತ್ತೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅಶ್ವಿನ ಕುಮಾರ ದೇಸಾಯಿ, ಹನುಮಂತ ಚೌಲಪ್ಪಗೋಳ ಸೇರಿದಂತೆ ಹಲವು ಪಾಲಕ, ಪೋಷಕರು, ವಿದ್ಯಾರ್ಥಿಗಳು ಶಾಲೆಯ ಕುರಿತು ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು.
ಹಾಯ್ ಹಲೋ, ನಾನು ಅಕ್ಷತಾ ಸಂಗಪ್ಪ ಮಾದರ್, ಸಾಕಿನ್ ಬೆಳುಬ್ಬಿ. ನಾನು LKG ಯಿಂದ 10ನೇ ತರಗತಿಯವರೆಗೆ ಶ್ರೀಮತಿ ಕಾಶಿಬಾಯಿ ಸಂಗಪ್ಪ ದೇಸಾಯಿ ನ್ಯೂ ಪಬ್ಲಿಕ್ ಸ್ಕೂಲ್ ಜೈನಾಪುರ್ನಲ್ಲಿ ಓದಿರುತ್ತೇನೆ. ಮೂಲತಃ ನನ್ನ ತಂದೆ ಬಡವರಾಗಿದ್ದ ಕಾರಣ ಶಿವಾನಂದ್ ಸರ್ ಅವರು ನನಗೆ LKG ಯಿಂದ 8ನೇ ತರಗತಿಯವರೆಗೆ RTI ಅಡಿಯಲ್ಲಿ ಉಚಿತವಾಗಿ ಶಿಕ್ಷಣವನ್ನು ನೀಡಿರುತ್ತಾರೆ. ಮುಂದೆ 9 ಮತ್ತು 10ನೇ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಫೀನಲ್ಲಿ ನನಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿರುತ್ತಾರೆ. ಹಾಗೆಯೇ ಇಲ್ಲಿನ ವಿಶೇಷತೆ ಏನೆಂದರೆ ಎಲ್ಲ ಟೀಚರ್ಸ್ಗಳು ಹಾಗೂ ಶಿವಾನಂದ್ ಸರ್ ನನ್ನ ತಂದೆ ತಾಯಿಗಳಿಗಿಂತ ಹೆಚ್ಚಿನ ಪೋಷಣೆಯನ್ನು ನೀಡಿ ಕಾಳಜಿಯನ್ನು ವಹಿಸಿರುತ್ತಾರೆ. ಮತ್ತು ಇಲ್ಲಿ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳು ವಸತಿ ಇರುವುದರಿಂದ ನಮಗೆ ಏನೇ ಡೌಟ್ ಬಂದರೂ ಕೂಡ ನಾವು ಅವ್ರನ್ನ ಕೇಳ್ತಿದ್ವಿ. ಆ ಕ್ಷಣದಲ್ಲಿ ಆ ಡೌಟ್ ಕ್ಲಿಯರ್ ಮಾಡ್ತಿದ್ರು. ಮತ್ತು ನಾನು ಹೀಗೆ ಮಾಡೋದ್ರಿಂದ ನಾನು 96% ಮಾಡಿದ್ದೀನಿ. ನಾನು ಈ ಶಾಲೆಗೆ 2nd ರ್ಯಾಂಕ್ ಬಂದಿದ್ದೀನಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಈ ಊರಿನಲ್ಲಿ, ನಮ್ಮ ಊರಿನಲ್ಲಿ ನನ್ನಷ್ಟು ಹೈಯೆಸ್ಟ್ ಮಾರ್ಕ್ಸ್ ಯಾರೂ ಮಾಡಿಲ್ಲ ಅಂತ ಜನ ಮಾತಾಡ್ಕೋತಿದ್ರು. ಅದನ್ನು ನಮ್ಮ ತಂದೆ ನಮ್ಮ ಮನೆಗೆ ಬಂದು ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ನಿನ್ನನ್ನು ನಡೆದಿದ್ದಕ್ಕೂ ನನಗೆ ಸಾರ್ಥಕ ಆಯಿತು ಅಂತ ನಮ್ಮ ತಂದೆ ನನ್ನ ಮುಂದೆ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಮತ್ತು ಶಿವಾನಂದ್ ಸರ್, ಶ್ರೀಧರ್ ಸರ್, ಪ್ರಕಾಶ್ ಸರ್, ಶೋಭಾ ಮಿಸ್, ಮಲಿಕ್ ಸರ್, ಹಾಗೆ ಪೂಜಾ ಮಿಸ್, ಶೋಭಾ ಮಿಸ್ ಎಲ್ಲರೂ ಮತ್ತು ನಮಗೆ ಒಳ್ಳೆಯ ಊಟ ಹಾಕಿದಂತಹ ಆಂಟಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಇದೇ ರೀತಿ ನಾನು ಒಳ್ಳೆಯ ಅಭ್ಯಾಸಗಳನ್ನು ಮಾಡಿ ಹೆಚ್ಚಿನ ಸ್ಕೋರ್ಗಳನ್ನು ಗಳಿಸಿ IAS ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ. ಎಲ್ಲರಿಗೂ ಶುಭೋದಯ. ನಾನು ಮನೋಜ್ ಬೀರಪ್ಪ ಜಮನ್ಕಟ್ಟಿ. ನಾನು ನಮ್ಮೂರು ಶಿಗುಂಶಿ. ನಾನು LKG ಯಿಂದ 8ನೇ ತರಗತಿವರೆಗೆ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಶಿಗುಂಶಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. 9ನೇ ತರಗತಿಗೆ ಶ್ರೀಮತಿ ಕಾಶಿಬಾಯಿ ಸಂಗಪ್ಪ ದೇಸಾಯಿ ನ್ಯೂ ಪಬ್ಲಿಕ್ ಸ್ಕೂಲ್ ಜೈನಾಪುರ್ ಈ ಶಾಲೆಗೆ ಅಡ್ಮಿಷನ್ ತೊಗೊಂಡೆ. ನಾ ಇಲ್ಲಿಗೆ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಸ್ಟ್ರಿಕ್ಟ್ನೆಸ್ ನೋಡಿ ನನಗೆ ತುಂಬ ಭಯ ಆಗಿತ್ತು. ಆದರೆ ಹುಡುಗರು ತುಂಬ ವಾಯ್ಸ್ ಇದ್ದಿದ್ದ ಕಾರಣ ನಾನು ಇಲ್ಲೇ ಕಲಿಬೇಕಂತೇಳಿ ನಿರ್ಧಾರ ಮಾಡಿದೆ. ಶಿವಾನಂದ್ ಸರ್ ಒಂದು ಮಾತು ಹೇಳ್ತಿದ್ರು, ನಿಮಗೆ ಏನು ಬೇಕು ಕೇಳ್ರಿ, ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ, ಆದರೆ ಚೆಂದಂಗೆ ಓದಿ ಹೈಯೆಸ್ಟ್ ಸ್ಕೋರ್ ಮಾಡ್ಬೇಕಂತ ಹೇಳ್ತಿದ್ರು. ಅವ್ರು ಹೇಳ್ದಂಗೆ ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ರು. ಶಿವಾನಂದ್ ಸರ್ ಯಾವತ್ತೂ CCTV ಅಬ್ಸರ್ವೇಷನ್ ಮಾಡ್ತಿದ್ರು. ನಾವು ಏನೇ ಮಿಸ್ಟೇಕ್ ಮಾಡಿದ್ರು ಕರೆದು ವಾರ್ನಿಂಗ್ ಮಾಡ್ತಿದ್ರು. ಮತ್ತು ಒಳ್ಳೆ ನೋಟ್ಸ್ನೂ ಕೊಟ್ಟಾರ ಮತ್ತು ಉತ್ತಮವಾದ ಊಟನೂ ಕೊಟ್ಟಾರ. ನಮಗೆ ಯಾವುದೇ ರೀತಿ ಆರಾಮ ತಪ್ಪಿದಾಗ ಡಾಕ್ಟ್ರನ್ನ ಕರೆಸಿ ತೋರಿಸ್ಯಾರ. ಮತ್ತು ಇಲ್ಲಿ ಶಿಕ್ಷಕರು ವಸತಿ ಇರುವುದರಿಂದ ನಮ್ಗೆ ಯಾವಾಗ ಬೇಕಾದಾಗ ಡೌಟ್ ಕ್ಲಿಯರ್ ಮಾಡಿಕೊಡ್ತಿದ್ರು. ಇಷ್ಟೆಲ್ಲ ಮಾಡಿ ನನಗೆ 96% ಮಾಡೋಕ್ಕೆ ಸಾಧ್ಯವಾಯಿತು. ನಾ ಶಾಲೆಗೆ 2nd ರ್ಯಾಂಕ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಕೈತಿ. ನಮಗೆ ಯಾವುದೇ ರೀತಿ ಕಡಿಮೆ ಮಾಡಿಕೊಟ್ಟಿಲ್ಲ. ಆದ್ದರಿಂದ ಶಿವಾನಂದ್ ಸರ್, ವಿಜು ಮಿಸ್ ಮತ್ತು ನನ್ನ ಎಲ್ಲ ಶಿಕ್ಷಕರಿಂದಕ್ಕೂ ಧನ್ಯವಾದ. ನನ್ನ ಹೆಸರು ಪ್ರದೀಪ್ ಪರಶುರಾಮ್ ಅತ್ತರ್ಕಿ. ನಾನು ಶ್ರೀಮತಿ ಕಾಶಿಬಾಯಿ ಸಂಗಪ್ಪ ದೇಸಾಯಿ ನ್ಯೂ ಪಬ್ಲಿಕ್ ಸ್ಕೂಲ್ ಜೈನಾಪುರ್ ಶಾಲೆಯಲ್ಲಿ ಕಲ್ತಿದ್ದೀನಿ. 9th 10th ಅಲ್ಲೇ ಕಲ್ತೀನಿ. ಭಾಳ ಚಲೋ ಹೇಳ್ತಾರ. ಊಟಕ್ಕೆ ವ್ಯವಸ್ಥೆ, ಇರಾಕ್ ವಸತಿ ಎಲ್ಲಾ ಚಲೋ ಐತಿ. ನಮ್ಗೆ ಯಾವ್ದು ತೊಂದರೆ ಮಾಡಿಕೊಟ್ಟಿಲ್ಲ. ನಮಗ್ ರಾತ್ರಿ 10-11 ತನ ಆದ್ರೂ ನೀವ್ ಯಾವ್ದು ಡೌಟ್ ಬರ್ತದ ಬಂದು ಕೇಳತ್ತಿರ್ತಿರು. ಕೇಳಿದ್ರೆ ಎಲ್ಲ ಚಲೋ ಹೇಳ್ತಿರು. ಯಾವ ಟೀಚರು ಕ್ಲಾಸ್ ಬೇಜಾರಾದ್ರು ಕೂಡ ಬೇಜಾರ್ ಆಡದಂಗ ನಗಸ್ಬೋದು ಪಾಠ ಮಾಡ್ತಾರ. ನಾವು ಮುಂಜಾನೆ 5 ಕ್ಲಾಸ್ ಚಾಲು ಅದ ಅಂದ್ರ ರಾತ್ರಿ 10-11 ತನ ಆದ್ರೂ ನಮಗ್ ಟೀಚರ್ಸ್ಗಳು ಕ್ಲಾಸ್ ಹೇಳ್ತಿದ್ರು. ಇರಾಕ್ ವ್ಯವಸ್ಥೆ. ಸೊ ನಮ್ಗೆ ಏನ್ ಪ್ರಾಬ್ಲಮ್ ಅದಂದ್ರು, ನಿಮ್ ಪ್ರಾಬ್ಲಮ್ ಇದ್ರೆ ನನ್ ಮುಂದೆ ಬಂದ್ ಹೇಳ್ರಿ ಪಟ್ ನಾನು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಯಾಕಂದ್ರೆ ಓದಾಕ ಏನು ವಜ್ ಮಾಡ್ಕೋಬೇಡ್ರಿ. ಏನ್ ಡೌಟ್ ಇರ್ತದ ನೋಡ್ಸ್ಬೇಕು ನನ್ ಕೇಳ್ರಿ ಹೇಳ್ತಾ ಇರ್ತಿರು. ನಮ್ಮ ಸರ್ ಕೈಯಾಗ ನಮ್ಮ ಮಮ್ಮಿ ಕಲ್ತಾರ, ಚಲೋ ಶಿಕ್ಷಣ ನೀಡ್ತಾರ ಅಂತ ಹೇಳಿದ್ರು. ಅದಕ್ಕ ನಮ್ಮ ಮಮ್ಮಿ ಸತಿ ಒಯ್ದು ನನಗೆ ಅಲ್ಲೇ ಹಚ್ಚಿದ್ರು. ಅದಕ್ಕೆ ಸರ್ ಎಲ್ಲಾ ಟೀಚರ್ಸು ನಮಗ್ ಸಪೋರ್ಟ್ ಮಾಡಿದ್ರು. ಓದ್ರಿ, ಹಂಗ್ ಮಾಡ್ರಿ, ಚಲೋ ಮಾಡ್ರಿ ಹೇಳೋದಕ್ಕ ನಾ 98 ಮಾಡೀನಿ ಅಂತ ಹೇಳಕ್ ಹೆಮ್ಮೆ ಐತಿ. ನಾನು ಶ್ರೀಮತಿ ಕಾಶಿಬಾಯಿ ಸಂಗಪ್ಪ ದೇಸಾಯಿ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಸದಾಶಿವ್ ಮಾತಾಡ್ತಿರೋದು. ನಮ್ಮ ಸಂಸ್ಥೆ 2013-14ರಲ್ಲಿ ಪ್ರಾರಂಭವಾಗಿ ಒಟ್ಟು 120 ಮಕ್ಕಳ ದಾಖಲೆಯೊಂದಿಗೆ ಸಂಸ್ಥೆ ಪ್ರಾರಂಭವಾಯಿತು. ಇಂದು ಒಟ್ಟು 680 ಮಕ್ಕಳೊಂದಿಗೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ಶಾಲೆ ನಡೀತಾ ಇದೆ. 2013-14ರಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಬೇಕಾದ್ರೆ ನಮ್ಮ ಊರಿನ ದಣಿಗಳಾದಂಥ ಶ್ರೀ ಬಸವರಾಜ್ ದೇಸಾಯಿ ಅವರು, ಕುಮಾರ್ ದೇಸಾಯಿ ಅವರು ಹಾಗೂ ಇಲ್ಲಿದ್ದಂಥ ಎಲ್ಲ ದಣಿಗಳ ಮಾರ್ಗದರ್ಶನ ಹಾಗೂ ಈ ಊರಿನ ಹಿರಿಯರ ಮಾರ್ಗದರ್ಶನದೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಅಶ್ವಿನಿ ಕುಮಾರ್ ದೇಸಾಯಿ ಅವರು ಹಗಲಿರುಳೆನ್ನದೇ ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ನಮಗೂ ಕೂಡ ಮಾರ್ಗದರ್ಶನ ನೀಡಿ ಸಂಸ್ಥೆ ಏಳಿಗೆಗಾಗಿ ಸದಾ
ಸಲಹೆಯನ್ನು ಕೊಡುತ್ತಾ ಬರುತ್ತಿದ್ದಾರೆ. ಜೊತೆಗೆ ಈ ಸಂಸ್ಥೆಗೆ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಹನುಮಂತ ಕಾಕ ಚೋಳಪ್ಪಗಳವರು ಕೂಡ ಸ್ವತಃ ತನ್ನ ಮಗನಂತೆ ನನ್ನನ್ನು ನೋಡಿ ಯಾವತ್ತೂ ಈ ಸಂಸ್ಥೆಗೆ ಒಳ್ಳೆಯದನ್ನು ಬಯಸ್ತಾ ಇಲ್ಲಿ ಕಲಿತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿದೀಪ ಆಗ್ತಾ ಬಂದಿದ್ದಾರೆ. ಒಟ್ಟು ನಮ್ಮ ಸಂಸ್ಥೆಯಲ್ಲಿ ಈಗ 680 ಮಕ್ಕಳು, 32 ಜನ ಶಿಕ್ಷಕ ಸಿಬ್ಬಂದಿ ವರ್ಗ, ಜೊತೆಗೆ 5 ಜನ ಅಡುಗೆ ಸಿಬ್ಬಂದಿಯವರು, 6 ಜನ ಡ್ರೈವರ್ಸ್ಗಳು, ಆಮೇಲೆ 4 ಜನ ಆಯಾ ವರ್ಕರ್ಸ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಹೋದ ವರ್ಷ 2024-25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ SSLC ಪ್ರಥಮ ಬ್ಯಾಚ್ ಪರೀಕ್ಷೆ ಬರೀತು. ಆ ಪ್ರಥಮ ಬ್ಯಾಚ್ನಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಮೊದಲನೆಯ ವರ್ಷದಲ್ಲಿನೇ 97% ಮಾಡಿ ಸಂಸ್ಥೆಗೆ ಪ್ರಥಮ ರ್ಯಾಂಕ್ ಬಂದಂಥ ಮಲ್ಲುಕೋರಿ, ಸೇಗುಣಶಿಯ ಮಲ್ಲುಕೋರಿ ಅಂತಕ್ಕಂಥ ವಿದ್ಯಾರ್ಥಿ 97% ಅಂಕ ಪಡೆದು ಪ್ರಥಮ ಸ್ಥಾನ ಬಂದರೆ, ದೇವಾಪುರದ ಶಿವಾನಂದ ಉಮರಾಣಿ ಅಂತಕ್ಕಂಥ ವಿದ್ಯಾರ್ಥಿ 86% ಮಾಡಿ ದ್ವಿತೀಯ ಸ್ಥಾನ ಬಂದರು. ತೃತೀಯ ಸ್ಥಾನವನ್ನು ಆರತಿ ಹತ್ತರಿಕೆ ಅಂತಕ್ಕಂಥ ವಿದ್ಯಾರ್ಥಿನಿ ಪಡೆದುಕೊಂಡ್ರೆ, ಈ ವರ್ಷ 2025-26 ನಮ್ಮ ಸಂಸ್ಥೆಗೆ ಒಂದು ಸುವರ್ಣಾಕ್ಷರದಿಂದ ಬರ್ತಾ ಇರ್ತಕ್ಕಂಥ ಫಲಿತಾಂಶ ಅಂತ ಹೇಳ್ಬೋದು. ಯಾಕಂದರೆ 2ನೇ ವರ್ಷದಲ್ಲಿನೇ 100% ಫಲಿತಾಂಶವನ್ನು ಸಾಧಿಸಿ ಅತ್ಯಂತ ಗರಿಷ್ಠ 98 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು ಪ್ರದೀಪ್ ಹತ್ತರಿಕೆ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಪಡೆದುಕೊಂಡ. ಆ ವಿದ್ಯಾರ್ಥಿ ತಂದೆ ಟೇಲರ್ ವೃತ್ತಿಯನ್ನು ಮಾಡ್ತಕ್ಕಂಥ ತಂದೆಯ ಮಗು, ಒಳ್ಳೆಯ ಸಂಸ್ಕಾರಯುತವಂಥ ಮಗು 98% ಮಾಡಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ರೆ, ಇನ್ನೊಬ್ಬ ಕಡು ಬಡತನದಲ್ಲಿರ್ತಕ್ಕಂಥ ಶೇಗುಣಶಿಯ ಮನೋಜ್ ಕೋಳಿ ಅಂತಕ್ಕಂಥ ವಿದ್ಯಾರ್ಥಿ 96% ಪಡೆದು ದ್ವಿತೀಯ ಸ್ಥಾನವನ್ನು ಬಂದಿದ್ದಾನೆ. ಜೊತೆಗೆ ಅಕ್ಷತಾ ಮಾದರ್ ಅಂತ ಇವರು ಕಡು ಬಡತನದಲ್ಲಿ ತಂದೆ ತಾಯಿ ಅನಕ್ಷರಸ್ಥರು. ಅಂತಹ ವಿದ್ಯಾರ್ಥಿ LKGಯಿಂದ ನಮ್ಮ ಸಂಸ್ಥೆಯಲ್ಲೇ ಓದಿದಂಥ ವಿದ್ಯಾರ್ಥಿ, ಅವಳು ಕೂಡ 96% ಮಾಡಿ ತೃತೀಯ ಸ್ಥಾನವನ್ನು ನಮ್ಮ ಸಂಸ್ಥೆಗೆ ತಂದು ಕೊಟ್ಟಿದ್ದಾಳೆ. ಆ 3 ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಆಡಳಿತ ಮಂಡಳಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಂದರೆ ಇಲ್ಲಿ ವಸತಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾದಂಥ ವಸತಿ ವ್ಯವಸ್ಥೆ ಇದೆ. ಬಾಲಕಿಯರಿಗೆ ಮಲಗಲು ಕಾಟ ವ್ಯವಸ್ಥೆ ಇದ್ದು ಅವರಿಗೆ ನೋಡಿಕೊಂಡು ಹೋಗಲು 2 ಮಹಿಳಾ ಸಿಬ್ಬಂದಿ ವಾರ್ಡನ್ಗಳ ವ್ಯವಸ್ಥೆ ಇದೆ. ಜೊತೆಗೆ ಗಂಡು ಮಕ್ಕಳನ್ನು ನೋಡಿಕೊಂಡು ಹೋಗಲಿಕ್ಕೆ 2 ಜೆಂಟ್ಸ್ ಸ್ಟಾಫ್ ವಾರ್ಡನ್ ಸ್ಟಾಫು ಇರುತ್ತಾರೆ. ಮಕ್ಕಳಿಗೆ ಬಟ್ಟೆಯನ್ನು ತೊಳೆದುಕೊಡ್ಲಿಕ್ಕೂ ಒಬ್ಬರು ಆಯಾ ಸಿಬ್ಬಂದಿಯವರು ಇರ್ತಾರೆ. ಈ ಎಲ್ಲ ಮಕ್ಕಳಿಗೂ ಜಳಕಕ್ಕೆ ಬಿಸಿನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನಮ್ಮ ಶಾಲೆಯಲ್ಲಿ ಸೋಲಾರ್ ಸಿಸ್ಟಮ್ ಇದೆ. ಅದರ ಜೊತೆಗೆ ಇಲ್ಲಿ ಶಾಲಾ ತರಗತಿ ಬಿಟ್ಟು ಮತ್ತೆ 5 ಗಂಟೆಗಳ ಕಾಲ ಎಕ್ಸ್ಟ್ರಾ ಬೋಧನೆಯನ್ನು ಮಾಡಲಾಗುತ್ತದೆ. ಮಕ್ಕಳಿಗೆ ನಮ್ಮ ಮಕ್ಕಳಂತೆಯೇ ಅವರನ್ನು ಯಾವತ್ತೂ ಕಾಳಜಿ ತೋರಿಸ್ತಾ ಬಂದು ಅವರ ತಂದೆ ತಾಯಿಯನ್ನು ಮರೆಯುವಂಥ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಕಾಳಜಿಯನ್ನು ತೋರಿಸಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಸಂಸ್ಥೆಗೆ ನಮ್ಮ ಅಧ್ಯಕ್ಷರಂಥ ಅಶ್ವಿನಿ ಕುಮಾರ್ ದೇಸಾಯಿ ಅವರು ಹಾಗೂ ಚೋಳಪ್ಪಗಳು ಹನುಮಂತ ಕಾಕರವರು ಈ ಸಂಸ್ಥೆಯನ್ನು ಹುಟ್ಟಾಗಲಿಕ್ಕೆ ಬದ್ಧತೆಯಿಂದ ನಿಂತು ಎಲ್ಲ ನಮ್ಮ ಊರಿನ ಧಣಿಗಳು ಹಾಗೂ ಗ್ರಾಮದ ಎಲ್ಲ ಸಮಾಜದ ಹಿರಿಯರ ಮಾರ್ಗದರ್ಶನದೊಂದಿಗೆ ಇಂದು ಜೈನಾಪುರದಲ್ಲಿ ಕಾಶಿಬಾಯಿ ದೇಸಾಯಿ ಅಂತಕ್ಕಂಥ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರಿಗೆ ಹೆದರಿಸಿ ಆ ಕಾರಿಗೆ ಕುಳ್ಳನ್ನು ತಟ್ಟಿ ಸ್ವಾಭಿಮಾನವನ್ನು ಮೆರೆದಂಥ ಕಾಶಿಬಾಯಿ ದೇಸಾಯಿ ಎಂಬರವರ ಹೆಸರು ಇಟ್ಟುದಕ್ಕೆ ನನ್ನ ಜನ್ಮ ಸ್ವಾರ್ಥಕ್ಕಾಗಿದೆ. ಎಲ್ಲ ದಣಿಗಳು ನಮ್ಮ ಸಂಸ್ಥೆಗೆ ಆಶೀರ್ವಾದ ರೂಪದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಂದಾಜು ಒಂದು 8ರಿಂದ 9 ಜನ ಆಲ್ರೆಡಿ ಈಗ ಮೆಡಿಕಲನ್ನು ಓದ್ತಾ ಇದ್ದಾರೆ ಸರ್. ಒಬ್ಬರು ಬಾಂಬೆಯಲ್ಲಿ ಚಾರ್ಟೆಡ್ ಅಕೌಂಟ್ ಆಗಿ ಒಂದು ದೊಡ್ಡ ಕಂಪ್ನಿಯಲ್ಲಿ ಇದ್ದಾರೆ ಸರ್. ಆಮೇಲೆ ನಮ್ಮ ಶಾಲೆಯಿಂದ ನವೋದಯ ಮುರಾರ್ಜಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇಲ್ಲಿವರೆಗೆ 480ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಮುರಾರ್ಜಿ, ಆದರ್ಶ, ನವೋದಯ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಸರ್. ಅದೊಂದು ಕೂಡ ನನಗೆ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಸ್ಪೆಷಲ್ ಹೇಳಬೇಕಂದ್ರೆ ನಮ್ಮ ಸಂಸ್ಥೆಯಿಂದನೇ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕಾರಜೋಳಲ್ಲಿ ಲಕ್ಷ್ಮೀ ಬಸಂಟಿ ಅಂತ ಹುಡುಗಿ ಈ ವರ್ಷ 99% ಮಾಡಿ ಆ ಸ್ಕೂಲಿಗೆ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದಾಳೆ. ಹೋದ ವರ್ಷ ಬಿಟ್ಟು ಆಚೆ ವರ್ಷ ಕೋಲಾರ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ಸನ್ಮತಿ ತುಪ್ಪದಂಥ ಒಂದು ವಿದ್ಯಾರ್ಥಿ ನಮ್ಮ ಶಾಲೆಯಿಂದ ಆಯ್ಕೆಯಾದಂಥ ವಿದ್ಯಾರ್ಥಿನೇ ಕೋಲಾರ ತಾಲೂಕಿಗೆ 99% ಮಾಡಿ ಫಸ್ಟ್ ರ್ಯಾಂಕ್ ಬಂದಳು ಸರ್. ಜೊತೆಗೆ ಅರಕೇರಿ ಸ್ಕೂಲಲ್ಲಿ ಸಿಂಧು ಕೋಣಪ್ಪನವರಂಥ ಒಂದು ಹುಡುಗಿ, ಅವಳು ಕೂಡ CBSE ಸ್ಕೂಲಲ್ಲಿ 10 CCP 98% ಮಾಡಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಸರ್.
ಮ್ಯಾಕ್ಸಿಮಮ್ ನಮ್ಮ ಶಾಲೆಯಿಂದ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಲ್ಲ ಮೊರಾರ್ಜಿ ಸ್ಕೂಲ್ಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿದ್ದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತಕ್ಕಂಥ ಮಕ್ಕಳಾಗಿದ್ದಾರೆ ಅಂತ ಹೇಳಿ ಹಿಡ್ಕೊಂಡು 10th ಕಂಪಲ್ಸರಿ BSc B.Ed ಅಥವಾ BA B.Ed ಉನ್ನತ ಅನುಭವಿ ಮತ್ತು ವಿದ್ಯಾರ್ಹತೆ ಹೊಂದಿದಂಥ ಶಿಕ್ಷಕರನ್ನು ಮಾತ್ರ ನಾವು ಇಂಟರ್ವ್ಯೂವನ್ನು ತೊಗೊಂಡು ಸೆಲೆಕ್ಷನ್ ಮಾಡ್ಕೊಳ್ಳೋದು ಸರ್. ಆಮೇಲೆ LKG UKG ನರ್ಸರಿ ಕ್ಲಾಸಿಗೇನು NTC ಡಿಗ್ರಿ ಮುಗಿಸಿದ ಶಿಕ್ಷಕರನ್ನು ಅಪಾಯಿಂಟ್ ಮಾಡ್ಕೋತೀವಿ ಸರ್. ಬಟ್ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಬೇಕು ಸರ್ ನಮಗೆ. ಸೆಕೆಂಡ್ ಇಯರ್ ಪಾಸ್ ಆಗೋದಕ್ಕಿಂತ ಮೊದಲೇ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಾನು ಸಾಯುವಷ್ಟರಲ್ಲಿ 20 ಅನಾಥ ಮಕ್ಕಳ ಆಶ್ರಮವನ್ನು ನಮ್ಮ ಸಂಸ್ಥೆಯಿಂದ ಓಪನ್ ಮಾಡಬೇಕಂತೇಳಿ ಒಂದು ನಿರ್ಧಾರ ತೊಡ್ಕೊಂಡು ಈ ಜೂನ್ ಅಥವಾ ಜುಲೈ 2 ತಿಂಗಳೊಳಗಡೆ ಮಳೆಯ ಇದು ನೋಡಿಕೊಂಡು ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜಾರ ಆಶೀರ್ವಾದದಿಂದ ಅವರನ್ನು ಕರೆಸಿನೇ ಒಂದು ಅನಾಥ ಆಶ್ರಮ ಓಪನ್ ಮಾಡ್ತೀನಿ ಸರ್. ಅವತ್ತು ತಾವು ಬರಕತ್ರಿ 20 ಮಕ್ಕಳ ಅನಾಥಾಶ್ರಮ ನಮ್ಮ ಸಂಸ್ಥೆಯಿಂದ ಓಪನ್ ಮಾಡ್ತೀನಿ ಸರ್. ಈಗಾದರೂ 1-2 ವಿದ್ಯಾರ್ಥಿಗಳು ನನ್ನಲ್ಲಿ ಅನಾಥ ಮಕ್ಕಳು ಫ್ರೀಯಾಗಿ ನಾನು ಕೋಚಿಂಗ್ ಕೊಡ್ತಾ ಇದ್ದೀನಿ ಸರ್. ನಮ್ಮ ಸಂಸ್ಥೆಯಲ್ಲಿ ಕಲ್ತಕ್ಕಂಥ ವಿಧವೆಯರ ಮಕ್ಕಳಿದ್ರೆ ಅಂದ್ರೆ ಪತಿಯನ್ನು ತೀರ್ಕೊಂಡಂಥ ಮಕ್ಕಳಿದ್ರೆ ಅವರಿಗೆ 35% ನಮ್ಮ ಸಂಸ್ಥೆಯಲ್ಲಿ ರಿಯಾಯಿತಿಯನ್ನು ಕೊಡ್ತೀವಿ ಸರ್. 10,000 ಇದ್ರೆ ಅವರಿಗೆ 6,500 ಫೀಸ್ ತೊಗೊಂಡು 3,500 ನಾವು ಡಿಸ್ಕೌಂಟನ್ನು ಕೊಡುವಂಥ ವ್ಯವಸ್ಥೆ ಇದೆ ಸರ್. ಮತ್ತು ಸೈನಿಕರ ಮಕ್ಕಳಿದ್ರೆ ಅವರಿಗೆ 25% ನಾವು ಇಲ್ಲಿ ನಮ್ಮ ಸಂಸ್ಥೆಯಿಂದ ಫ್ರೀಯಾಗಿ ಡಿಸ್ಕೌಂಟನ್ನು ಕೊಡ್ತೀವಿ ಸರ್. ತುಂಬ ಎಲ್ಲ ಪ್ರತಿಯೊಂದು ಶಾಲಾ ಆವರಣದಲ್ಲಿ 34 CC ಕ್ಯಾಮ್ರಾಗಳು ಡೇ ಆ್ಯಂಡ್ ನೈಟ್ ಯಾವತ್ತೂ ಚಾಲೂ ಇರ್ತವೆ ಸರ್. ಮಕ್ಕಳ ಭದ್ರತೆ ದೃಷ್ಟಿಯಿಂದಾಗಲಿ ಮತ್ತು ಶಿಕ್ಷಣ ಇಲಾಖೆಯ ಒಂದು ಆದೇಶ ಇರೋದ್ರೊಂದಿಗೆ ನಾವು ಆ ಇಲಾಖೆಯ ಆದೇಶವನ್ನು ಪಾಲನೆ ಮಾಡೋ ದೃಷ್ಟಿಯಿಂದ 32 CC ಕ್ಯಾಮ್ರಾ ಇಡೀ ಶಾಲಾ ಆವರಣದ ಸುತ್ತಮುತ್ತ ಇದೆ ಸರ್. ಜೊತೆಗೆ ಇನ್ನೊಂದು 8 ಮಕ್ಕಳಿಗೆ 12 ಶೌಚಾಲಯ ಅಲ್ಲಿ 2ನೇ ಫ್ಲೋರಲ್ಲಿ ಮಾಡಿದ್ದೀನಿ ಸರ್. ಟೋಟಲ್ 22 ಶೌಚಾಲಯ ನಮ್ಮ ಶಾಲೆಯಲ್ಲಿ ಇದಾವೆ ಸರ್. ಅಡ್ಡಾಡ್ತಾರೆ ಎಲ್ಲ ಕಡೆನೂ CC ಕ್ಯಾಮ್ರಾ ಇದೆ. ಗ್ರೌಂಡಲ್ಲಿ ದೊಡ್ಡ 4 ಕ್ಯಾಮ್ರಾಗಳಿದೆ ಸರ್. ಗೇಟ್ ಆಚೆ ಕಡೆನೂ ಒಂದು ಹೈ ರೆಸಲ್ಯೂಷನ್ 50 ಮೀಟರ್ಸ್ ಕ್ಯಾಮ್ರಾ ಇದೆ ಸರ್. ಎಲ್ಲ ಕ್ಯಾಮ್ರಾ ವಿತ್ ವಾಯ್ಸ್ ರೆಕಾರ್ಡಿಂಗ್ ಇದೆ ಸರ್. ಓಕೆ ಸರ್. ಒಟ್ಟು ವಾಯ್ಸ್ ರೆಕಾರ್ಡಿಂಗ್ ಕ್ಯಾಮ್ರಾ ಇದೆ ಸರ್. ಓಕೆ ಸರ್. ಸರಿ ಹೇಳಿದಲ್ಲ ಸರ್ ಆಗಲೇ ನನ್ನ ಜೀವನದ ಗುರಿನೇ ಒಂದು 20 ಅನಾಥ ಮಕ್ಕಳನ್ನು ಸಾಕಬೇಕಂತ. ಆ 20 ಅನಾಥ ಮಕ್ಕಳದ್ದು ಒಂದು ಸಂಸ್ಥೆ ತೆಗೆದ್ರೆ ಆ ಮಕ್ಕಳನ್ನು ಸಲುವಂಥ ಶಕ್ತಿ ನನಗೆ ಬರ್ತದೆ ಅಂದ್ಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೀನಿ ಸರ್. ಇದರಲ್ಲಿ ಯಾವುದೇ ನನಗೆ ಲಾಭ ಅವಶ್ಯಕತೆ ಇಲ್ಲ ಸರ್. ನಾನು ಒಂದು ಹೊಟ್ಟೆ ನನ್ನ ಮನೆಯವ್ರ ಹೊಟ್ಟೆ ತುಂಬಿದ್ರೆ ಸಾಕು. ಸಂಸ್ಥೆ ತೆಗಿಬೇಕಂತ ಯಾಕೆ ಅಂದ್ಕೊಂಡೆ ಅಂದ್ರೆ ಯಾವುದೇ ಒಂದು ವೃತ್ತಿ ಮಾಡಿದ್ರೆ ಅದು ತಲತಲಾಂತರದಿಂದ ಟ್ರಾನ್ಸ್ಫರ್ ಆಗ್ತದಂತ ಯಾವುದಾದ್ರು ಇದ್ರೆ ಅದು ಶಿಕ್ಷಣ ವೃತ್ತಿ ಮಾತ್ರ ಸರ್. ನಾವು ಕಲಿಸಿದಂಥ ವಿದ್ಯೆ ನಮ್ಮ ಮಕ್ಕಳು ಕಲಿತು ಅವರು ಮುಂದೆ ಶಿಕ್ಷಕರಾಗಲಿ ಡಾಕ್ಟರ್ ಆಗಲಿ ಯಾವುದೋ ಒಂದು ಪ್ರೊಫೆಸರ್ ಆಗಲಿ ಅವರು ಮತ್ತೆ ಮುಂದಿನ ಮಕ್ಕಳಿಗೆ ಹೇಳ್ಕೊತ ಹೋಗ್ತಾರಲ್ಲ ಸರ್. ಅಲ್ಲಿ ನಾವು ಕಲಿಸಿದ ಪುಣ್ಯ ಮುಂದಿನ ತಲಾಂತರದ 10 ತಲಾಂತರದಿಂದ ಅದು ಮುಂದುವರ್ಕೋತ ಹೋಗೋದು ಯಾವುದಾದ್ರು ವೃತ್ತಿ ಇದ್ರೆ ಅದು ಶಿಕ್ಷಣ ವೃತ್ತಿ ಮಾತ್ರ ಅಂದ್ಕೊಂಡು ನಾನು ಇದನ್ನು ಶಿಕ್ಷಣ ಶಿಸ್ತು ತೆಗೆದೀನಿ ಸರ್. ಸರ್ ವಿದ್ಯಾರ್ಥಿಗಳು ಈಗ ನಮ್ಮ ಸಂಸ್ಥೆಯಲ್ಲಿರುವಾಗ ಯಾವ ಮಟ್ಟದಲ್ಲಿ ತಂದೆ ತಾಯಿಗೆ ವಿಧೇಯಕರಾಗಿ ಶಿಕ್ಷಕರ ವಿಧೇಯಕರಾಗಿ ಹೆಂಗಿದ್ರು ಹಾಗೆ ತಮ್ಮ ಜೀವನ ಪರ್ಯಂತನೂ ತಂದೆ ತಾಯಿನೇ ದೇವ್ರು ಅಂದ್ಕೊಂಡು ಅವರ ಇಚ್ಛೆಗೆ ಅನುಗುಣವಾಗಿ ಅವ್ರಿಗೆ ಯಾವುದೇ ನೋವಾಗಲಾರ್ದೆ ತಂದೆ ತಾಯಿಗೆ ನೋವಾಗಲಾರ್ದಂಗೆ ಅವ್ರು ಬದುಕಬೇಕು ಸರ್. ಸಮಾಜಕ್ಕೆ ಕೆಟ್ಟ ವ್ಯಕ್ತಿಯಾಗಿ ಬದುಕಬಾರ್ದು. ಏನಾದರೂ ಅವರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ಲಿಕ್ಕಂದ್ರೂ ಕೆಟ್ಟವರಾಗಿ ಬದುಕಬಾರ್ದು ಅಂಥೇಳಿ ನಮ್ಮೊಂದು ಕೋರಿಕೆ ಸರ್. ಅವರಿಗೆ ನಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡಬಾರ್ದು. ಮೊಬೈಲ್ ಕೊಡೋದ್ರಿಂದ ಮಕ್ಕಳ ಕಾನ್ಸಂಟ್ರೇಷನ್ ಹಾಳಾಗ್ತೈತಿ ಮತ್ತು ಅವರ ವಿದ್ಯಾಭ್ಯಾಸ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಅದಕ್ಕೆ ದಯಮಾಡಿ ಮೊಬೈಲಿಂದ ದೂರ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತೀನಿ. ಪ್ರೇರಲ್ಲಿ ಒಂದು 5-6 GK ಕ್ವಶನನ್ನು ಹೇಳೋದ್ರ ಜೊತೆಗೆ ಯಾವುದೇ ಮೀಟಿಂಗಲ್ಲಿ ಆಗಲಿ ಮಕ್ಕಳಿಗೆ ನಾವು ಒಂದು ಯಾವುದಾದ್ರು ಫಂಕ್ಷನಲ್ಲಿ ಆದರೂ ಕೂಡ ತಂದೆ ತಾಯಿಯನ್ನು ದೇವರಂಥೇಳಿ ಪಾಲಿಸ್ಕೊಳ್ಳೋದಾಗಲಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಎಷ್ಟು ಕಷ್ಟದಲ್ಲಿದ್ದರೂ ಯಾವ ರೀತಿಯಾಗಿ ಅವರು ಕಷ್ಟದ ಪರಿಸ್ಥಿತಿಯಲ್ಲೇನೂ ಇಡೀ ನಮ್ಮ ಭಾರತ ದೇಶ ತುಂಬ ಯಾರೂ ಇನ್ನೂ ತನಕ ತೆಗೆದುಕೊಳ್ಳಾರಂಥ ಡಿಗ್ರಿಯನ್ನು ಅವರು ತೆಗೆದುಕೊಂಡರು. ತಮ್ಮ ಜೀವನದ ನಿರ್ವಹಣೆಯ ಖರ್ಚನ್ನು ಬುಕ್ಕಿಗಾಗೆ ಇಟ್ಟು ಅವರು ಓದಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಲ್ಲ. ಆ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಓದಿನ ಹಸಿವನ್ನು ತಾವು ತಾಳಬೇಕಂತೇಳಿ ನನಗೆ ಬಯಕೆ ಐತೆ ಸರ್. ಅವರು ಜೊತೆಗೆ ಅಬ್ದುಲ್ ಕಲಾಂರಂಥ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಸಿಗಬೇಕು ಮಾಡ್ತೀನಿ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನನ್ನ ಜೀವನದ ಸುಖ ಶಾಂತಿ ನೆಮ್ಮದಿಯಿಂದ ಯಾವತ್ತೂ ನಾನು ಬದಿಗಿಟ್ಟು ಮಕ್ಕಳಿಗಾಗಿ ಜೀವನ ಕೊನೆಯವರೆಗೂ ನಾನು ಸೇವೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಸರ್. ಕೂಡ ನನಗೆ ಭಾಳಷ್ಟು ಸಹಕಾರ ನೀಡ್ತಾ ಇದ್ದಾರೆ ಸರ್. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಈ ಸ್ಕೂಲ್ ಬಗ್ಗೆ ನಾವು ಈ ಸಂಸ್ಥೆ ಅಧ್ಯಕ್ಷರಾಗಿ ತಾವೇನು ಹೇಳಕ್ಕೆ ಬಯಸ್ತೀರಿ? ಒಳ್ಳೆಯ ಒಂದು ಸಂಸ್ಥೆಯಾಗಿ ಈ ಭಾಗದಲ್ಲಿ ಯಾವ ಇಷ್ಟೊಂದು ಇದುವಾಗಿ ಇದ್ದಿದ್ದಿಲ್ಲ. ಹೀಗಾಗಿ ಒಳ್ಳೆಯ ಶಿಕ್ಷಣ ಸಂಸ್ಥೆ ಹೇಳಕ್ಕೆ ಬಯಸ್ತೀನಿ ಸರ್. ಅದನ್ನು ಸಂಸ್ಥೆ ಕಟ್ಟಬೇಕಾದ್ರೆ ಯಾವ ಉದ್ದೇಶ ಇಟ್ಕೊಂಡು ಕಟ್ಟಿದ್ರಿ? ಏನು ಮುಂದಾಲೋಚನೆಯಿಂದ? ಈ ಭಾಗದ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಟ್ಟಿದ್ವಿ.
ಈ ಶಾಲೆ ಫಲಿತಾಂಶ ಏನಾಗಿದೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಫಲಿತಾಂಶ ಮಾಡ್ತಾರೆ, ಓದು ಬರೋದಲ್ಲಿ ಹೆಂಗಿದ್ದಾರೆ ದಿನಾರ? 100ಕ್ಕೆ 100 ಫಲಿತಾಂಶ ಪಡೆದಿದ್ದು ಶಾಲೆಗೆ. ಈ ವರ್ಷ SLC ಒಳಗೆ ಏನು ರಿಸಲ್ಟ್ ಆತ್ರಿ? 98% ಆಗಿದೆ ಸರ್. 90%. ಸುತ್ತಮುತ್ತ ಅಲ್ಲ ಸರ್, ಒಂದು 10 ಊರಿಂದನೂ ಬರ್ತಾವ ಮಕ್ಕಳು ಇಲ್ಲಿಗೆ. ಮುಂದೆ ಹೊರಗಿನ ಜಿಲ್ಲಾದಿಂದನೂ ಭಾಳ ಅದಾವ ಸರ್ ಇಲ್ಲಿ. ಕಾಲೇಜ್ ಗಿಲೇಜ್ ಎಲ್ಲ ಮಾಡುವಂಥ ಇದು ಅನುಕೂಲ ಮಾಡ್ಬೇಕಂತೇಳಿ ಅನುಕೂಲ ಇದೆ ಸರ್ ಇಲ್ಲಿ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. ನಾನು ಈ ಸ್ಕೂಲಿನ ಉಪಾಧ್ಯಕ್ಷ ಆಗಿ ಹೇಳ್ಬೇಕಾದಂದ್ರೆ ಸ್ಕೂಲ 2012-13ರಿಂದ ಸಣ್ಣಂಗೆ ಚಾಲು ಆಗಿತ್ತು. 13-14ರಿಂದ ನಮ್ಮ ಇಲ್ಲಿ ಸ್ಕೂಲ್ ಚಾಲು ಆತ್ರಿ. ಅದು ಚಾಲು ಮಾಡಿದ ಮೇಲೆ ಆ ಸ್ಕೂಲಿನ ಸಲುವಾಗಿ ನಾವು ಏನು ಮಾಡಬೇಕು, ಏನು ಬಿಡಬೇಕು, ಮುಂದೆ ಹೆಂಗೆ ನಡೆಸ್ಬೇಕು ಅನ್ನೋ ಪ್ಲ್ಯಾನ್ ಮ್ಯಾಗ ಎಲ್ಲ ಮಾಡೀವ್ರಿ. ಇಲ್ಲಿ ತನೂ ಒಳ್ಳೆ ರೀತಿ ನಡೆಸ್ಕೊಂಬಂತ ಇವತ್ತು 700 ವಿದ್ಯಾರ್ಥಿಗಳ ಕಲಿಯಾಕತ್ತೇವ್ರು. 680ರಿಂದ 700 ವಿದ್ಯಾರ್ಥಿ ಕಲಿಯಾಕತ್ತೇವ್ರು. ನಮಗೆ ಈ ಎಲ್ಲ ಹುಡುಗರು ಒಳ್ಳೆ ರೀತಿಯಿಂದ ಬೆಳೆಸಿ ಎಲ್ಲ ಕಡೆ ಬೇರೆ ಬೇರೆ ಔಟ್ ಆಫ್ ಜಿಲ್ಲಾದಿಂದ ನಮ್ಮಲ್ಲಿ ಹುಡುಗರು ಬಂದಾವ್ರಿ. ಮತ್ತು ನಮ್ಮ ಜಿಲ್ಲಾದಾಗೂ 10-15-20 ಹಳ್ಳಿ ಹುಡುಗರು ಕೂಡ್ತಾವ್ರಿ. ಮತ್ತು ಬಸವನ ಬಾಗೇವಾಡಿ ತಾಲೂಕಿನವ್ರು ಅದಾರ ರೀ, ಮತ್ತು ಮುದ್ದೇಬಾಳ ತಾಲೂಕಿನವ್ರು ಬಂದಾರು, ಮತ್ತು ಇಲ್ಲಿ ಇಂಡಿ ಸಿಂದಗಿ ತಾಲೂಕಿನವ್ರು ಅದಾರ ರೀ 3-4 ಹುಡುಗರು, ಮತ್ತು ಈ ಬಿಳಿಗಿ ತಾಲೂಕಿನವ್ರು ಬಂದಾರು. ಅದಕ್ಕೆ ಹಿಂಗೆ ಹುಡುಗರೆಲ್ಲ ಬರೋದ್ರಿಂದ ನಮ್ಮ ಸಾರಿ ಒಳ್ಳೆ ಹೆಸರು ಐತಿ. ನಮಗೆ ಏನು SSLC ಒಳಗೆ ಹೋದ ಸಲ 97 ಮಾಡಿದ್ರು, ಈ ಸಲ 98 ಮೇಲೆ ಮಾಡ್ಯಾರ ರೀ. ಒಳ್ಳೆ ರಿಸಲ್ಟ್ ಆಗ್ಯಾವ್ರಿ ಎರಡೂ ನಮಗೆ. ಈಗ 2 ವರ್ಷ ಆಯ್ತು ನಮ್ಮ SSLC ಚಾಲೂ ಆಗಿ. ಅದಕ್ಕೆ ನಮ್ಮ ಸಾಲಿ ಸಲಾಗಿ ನಾವು ಭಾಳ ಅಂದ್ರೆ ಭಾಳ ಶ್ರಮಪಟ್ಟು ಮಾಡಿದ್ದೈತಿ. ಇದು ಹಳ್ಳಿ ಜನರಿಗೆ ಅನುಕೂಲ ಆಗಲಿ. ಇದು ಮುಳುಗಡೆ ಏರಿಯಾ ಬ್ಯಾಕ್ವರ್ಡ್ ಏರಿಯಾ ರೀ ಪೂರ ಇದು. ಇದೇನಾರ ಆದರೆ ನಮ್ಮ ಹುಡುಗರು ಒಂದಿಟ್ಟು ಮುಂದಕ್ಕೆ ಹೋಗಲಿ ಅಂತೇಳಿ ಅಂತ ನಮ್ಮ ಶಾಲೆ ಒಳಗೆ ಕಲ್ತವ್ರು ಎಷ್ಟೋ ಜನ ಡಾಕ್ಟರ್ ಆಗ್ಯಾರು, ಎಷ್ಟೋ ಜನ ಇಂಜಿನಿಯರ್ ಆಗ್ಯಾರು, ಇನ್ನೂ ಇಂಜಿನಿಯರಿಂಗ ಮತ್ತು ಡಾಕ್ಟ್ರಿಗೆ ಕಲಿಯೋ ಇದ್ರಾಗೂ ಅದಾರ ರೀ. ಅದಕ್ಕೆ ಇದನ್ನ ಸಲ ನಾ ಇಷ್ಟು ಹೇಳಕ್ಕೆ ಬಯಸ್ತೇನೆ. ದೇಶಪ್ಪ ಅಂದರೆ ಈ ಗ್ರಾಮೀಣ ವಲಯದಾಗ ಇದ್ದಿದ್ದಿಲ್ಲ ಸಂಸ್ಥೆಗಳು, ಬರೀ ಕಮರ್ಷಿಯಲ್ ನಡೆದಿದ್ದು. ನಾವು ಒಂದಿಟ್ಟು ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕನ್ಸೆಷನ್ ರೇಟ್ನಾಗ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಡೆವಲಪ್ಮೆಂಟ್ ಮಾಡಿ ಮುಂದೆ ಕಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ರಿ. ನಾವು ಕ್ವಾಲಿಟಿ ಕ್ವಾಂಟಿಟಿ ನೋಡೇ ಆಯ್ಕೆ ಮಾಡ್ಕೋತೀವಿ. ಇಲ್ಲಿ ಈ ಊರಾಗಿನವ್ರನ್ನ ಅಷ್ಟೇ ತೊಗೊಳಂಗಿಲ್ಲ. ಇಲ್ಲಿ ಎಲ್ಲಿ ಸರಿಯಾಗಿಲ್ಲ, ಕಾರವಾರ, ಸಿರ್ಸಿ, ಹೊನ್ನಾವರ ಅಂತಲ್ಲಿ ಹೋಗಿ ಇಂಟ್ರ್ಯೂ ತೊಗೊಂಡು ಶಿಕ್ಷಕರನ್ನ ತೊಗೊಂಬಂದು ಕೂಡಿಸ್ತೀವಿ ಇಲ್ಲಿ. ಸರ್ ಅವ್ರು ಏನೈತ್ರಿ ಪಾಪ ಒಳ್ಳೆ ಮನುಷ್ಯರೇ. ಅವನು ಏನೋ ಗುಣ ನೋಡಿಲ್ರಿ ನಾವು, ಅವನು ವೈಯಕ್ತಿಕ ಟ್ಯಾಲೆಂಟ್ ನೋಡಿ ನಾವು ಬೆನ್ನತ್ತಿ ಸ್ಕೂಲ್ ತೆಗ್ದೀವ್ರಿ. ಅದು ಅನಾಥ ಮಕ್ಕಳನ್ನ ಸಾಕ್ಬೇಕಂತ ಅದು ಒಂದು ಉದ್ದೇಶ ಐತ್ರಿ ನಮ್ಮಲ್ಲಿ. ಬಂದವು ಯಾರು ತಾಯಿ ತಂದೆ ಕಳ್ಕೊಂಡವ್ರು ಅನಾಥ ಇದ್ರೆ ಅವ್ರನ್ನ 10 ರೂಪಾಯಿ ಫೀ ಇಲ್ಲ ಸಾಲಿ ಕಳಿಸ್ಬೇಕು. ಮತ್ತು ಇವು ಮಿಲಿಟ್ರಿ ಒಳಗೆ ಇದ್ದವ್ರು ಎಕ್ಸ್ ಸರ್ವಿಸ್ಮನ್ ಆಗಲಿ ಸರ್ವಿಸ್ನಾಗ ಇದ್ದವ್ರಾಗಲಿ ಅವ್ರಿಗೊಂದು 20% 30% ರಿಯಾಯಿತಿ ಒಳಗೆ ಕಲಿಸ್ಬೇಕಂತ ಒಂದು ಉದ್ದೇಶ ಇಟ್ಟಿವ್ರಿ ನಾವು. ದೇವ್ರು ನಮ್ಗೆ ಇನ್ನೂ ಶಕ್ತಿ ಕೊಟ್ಟು ಮತ್ತು ಏನಟ್ಟು ನಿಮ್ಮಂಥವ್ರು ಎಲ್ಲರೂ ನಮಗೆ ಮಂದಿ ಸಂಘಟನೆ ಚಲೋತ್ನಂಗೆ ಕೊಡ್ತೀವಿ. ಇನ್ನೂ ಅದನ್ನು ಮಾಡ್ಬೇಕಂತ ಆಸೆ ಇಟ್ಕೊಂಡಿವ್ರಿ. ಅದೊಂದು ಮಾಡಿದ್ರೆ ನಮ್ಮ ಗುರಿ ಮುಟ್ಟಿತ್ರಿ. ಅಲ್ಲಿ ಆಗೈತೆ ಸರ್ 100 ಆಗ್ಯಾವ್ರಿ ಅಷ್ಟು ಹುಡುಗರು. 98% ಆಗೈತೆ ನಮ್ದು ಹೈಯೆಸ್ಟ್. ಈ 4-5 ಸ್ಕೂಲ್ನಾಗ ನಮ್ದು ಹೈಯೆಸ್ಟ್ ರೀ. ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಏನೋ ಉನ್ನತ ಹುದ್ದೆ ಒಳಗೆ ಉನ್ನತ ಕೋರ್ಸ್ ಓದತ್ತಾರೆ. ಡಾಕ್ಟ್ರು ಮತ್ತು ಇವು ಬೇರೆ ಬೇರೆ ಮುರಾರ್ಜಿ ಸ್ಕೂಲ್ಗೆ ಅದು ಒಂದು 30 ಹುಡುಗರು ಹೋಗಿ 30-32 ಹುಡುಗರು ಹೋಗ್ಯಾವ್ರಿ ಹೋಸಲ. ಒಟ್ಟು ಟೋಟಲ್ ಒಂದು 400 ಹುಡುಗರು ತನ ಹೋಗ್ಯಾವ್ರಿ. ನಮ್ಮ ಸಾಲ ಚಾಲು ಆದ್ನ ಇಲ್ಲಿ ತನ ಒಂದು ಎಲ್ಲ ಕೊಡ್ತೀವ್ರಿ ಅವ್ರಿಗೆ. ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ ಅಂದರೂ ಇಂಗ್ಲೀಷ್ ಕಲಿಸ್ತೀವ್ರಿ. ಮ್ಯಾಥಮೆಟಿಕ್ಸ್ ಸ್ಪೆಷಲಿಸ್ಟ್ ಎಲ್ಲೆಲ್ಲಿ ಶಾನ್ಯಾರ ಅದಾರ ಅಂಥ ಸರ್ಗಳು ತಂದು ಕೋಚಿಂಗ್ ಕೊಡಿಸಿ ವಿದ್ಯಾರ್ಥಿಗಳು 98 ಆಗಕ್ಕೆ ಕಾರಣ ಅದ ರೀ. ಮಾಡೀವ್ರಿ ಈಗಾಗಲೇ. ಮತ್ತೇನೈತ್ರಿ ಹೌದಾಗೈತಿ ಸರ್. ಹೆಂಗೆ ಉದಾಹರಣೆ ಹೇಳ್ಬೋದು ಸರ್? ಒಂದು ಉದಾಹರಣೆ ಹೇಳ್ತೀವಲ್ಲ ಸರ್. ಅವ್ರು ಏನೋ ಇವ್ರ ಪಾಸ್ ಆಗಂಗಿಲ್ಲ ಅಂತ ತಂದು ನಮ್ಮಲ್ಲಿ ಹೆಚ್ಚಾರ್ರಿ. ಅವ್ರನ್ನ ಏನೈತಿ ಒಬ್ಬ ಬ್ರಾಹ್ಮಣ ಹುಡುಗ ಅವ್ರು ಸಾಪ ಮಾಸ್ತರ್ ಅದ ರೀ. ಏನೋ ಪಾಸ್ ಆಗಂಗಿಲ್ಲ ಇಲ್ಲಾರ ಅನುಕೂಲ ಆಗಲಿ ತಂದು ಹಚ್ಚಿದ್ರೆ ಅವ್ನ 88 ಮಾಡ್ಸಿವ್ರಿ ಸರ್. ಹ್ಞೂ ಬಂದಾರ. ಒಬ್ರು ತಹಸೀಲ್ದಾರ್ ಮಗ ಅದಾರ ರೀ ಇಲ್ಲಿ. ಒಬ್ರು ಬಳ್ಳೊಳ್ಳಿ MR ಪಾಟೀಲ್ ಇರ್ತಾರ JDS ಲೀಡರ್ ಇದ್ರು, ಈಗ ನಮ್ಮ ಕಾಂಗ್ರೆಸ್ನಾಗ ಬಂದಾರ ಅವರು. ಅವ್ರ ಮಗನೂ ಅದಾರ, ಮಕ್ಕಳು ಯಾರ್ದಾವ್ರಿ ಇಲ್ಲಿ. 1000 ತನ ಮುಟ್ಟಬೇಕಂತ ಐತ್ರಿ. ಆ ದೇವ್ರು ನಮ್ಗೆ ಸಾಧಿಸ್ಬೇಕಲ್ರಿ. ಈ ಸಲ 680 ರೀ ಮಾಡ್ಬೇಕಂತ ಐತ್ರಿ. ಮೇಲೆ ಮತ್ತು ಈಗೂ ಎಕ್ಸಾಮ್ ಕಟ್ಟ್ಯಾರ್ರಿ. ಅವ್ರ ರಿಸಲ್ಟ್ ಬಂದ್ಮೇಲೆ ಮತ್ತು ಅವ್ರು ಯಾರ್ಯಾರು ಹೋಗ್ತಾರ ಅವ್ರದ್ದು ದೈವ ಇದ್ದಂಗೆ ಹಾಕವ್ರಿ. ಅವು ಹುಡುಗರು ಚಲೋ ಬರ್ತಾವ. ಸ್ಕೂಲಿನ ಬಗ್ಗೆ ಯಾರೋ ಇಂಗ್ಲೀಷ್ ತನ ಒಂದು ದಿವಸ ಯಾರು ಚಕಾರ ಎತ್ತಿಲ್ರಿ. ನಾವು ಏನು ಪರ್ಮಿಷನ್ ಕೇಳಿ ಅದು ಕೇಳಿ ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಮಾಡ್ಯಾರ್ರಿ. ಕೊಟ್ಟ ಶಿಕ್ಷಣ ಸಾರ್ವಭೌಮ ಅಂತೇಳಿ ಎಲ್ಲ ಮಕ್ಕಳು ಒಳ್ಳೆ ರೀತಿ ಕಲೀಲಿ, ಈ ಶಿಕ್ಷಣ ಉನ್ನತವಾಗಿ ಮುಂದಕ್ಕೆ ಸಾಗಲಿ, ಇನ್ನಟ್ಟು ಮ್ಯಾಲ್ಕ್ ಹೋಗಲಿ ಅನ್ನೋ ಉದ್ದೇಶ ಒಂದೇ ಇಟ್ಕೊಂಡು ನಾವು ಹೇಳ್ತೀವ್ರಿ. ಅದು ವ್ಯಾಪಾರ ಏನಾರು ಮಾಡೋ ಉದ್ದೇಶ ಇಟ್ಕೊಂಡೇನು ಸರ್? ವ್ಯಾಪಾರ ಪಾಪಾರ ಅದ್ರ ಇಲ್ಲೇ ಇಲ್ಲ. ನಮ್ಮ ತಿಳಿಯಾಗೂ ಇಲ್ಲ, ಅದು ನಮ್ಗೆ ಇದ್ರಾಗೂ ಇಲ್ರಿ ಅದು. ಹ್ಞೂ ರೀ. ಓಕೆ ಸರ್. ಮತ್ತೇನು ಪಾಲಕರಿಗೆ ಪೋಷಕರಿಗೆ ಕೊನೆಯದಾಗಿ ಏನು? ಪಾಲಕರಿಗೆ ಪೋಷಕರಿಗೆ ಏನಂತ ಈಗ ಏನು ಆಗೈತಿ ಒಂದು ನಮ್ಮ ಕೆಟ್ಟಗಳಿಗೆ ಅದು ಟೈಮ್ ಸುಮಾರು ಆಗೈತಿ. ಇನ್ನು ಮುಂದೆ ಜೀವನದಾಗ ಎಲ್ಲದಕ್ಕಿಂತ ನಂಬರ್ 1 ಶಾಲೆಯಾಗಿ ಎಲ್ಲ ಪಾಲಕರು ಬಂದು ನಮ್ಗೆ ಭೇಟಿಯಾಗಿ ಹುಡುಗರು ತಮ್ಮ ಮಕ್ಕಳ ಸಲುವಾಗಿ ಏನು ಸಲಹೆ ಸೂಚನೆಗಳು ಹೇಳೋದಿದ್ರು ಹೇಳಿ
ಮುನ್ನಡೆಸ್ಬೇಕಂತ ನಮ್ದು ಈಗ 100 ಆಗಲಿ ಅನ್ನೋ ಲೆಕ್ಕಕ್ಕೆ ಆಸೆ ಐತ್ರಿ ನಮ್ದು. ಬರೋ ವರ್ಷದಲ್ಲಿ 100 ಔಟ್ ಆಫ್ ಔಟ್. ಶಿಕ್ಷಣ ಚಲೋ ಐತಿ ಸರ. ನಮ್ಮ ಹುಡುಗ ಏನೂ ಇದ್ದಿದ್ದಿಲ್ಲ ರೀ, 0 ಇದ್ರಿ. LKG ಹಿಡ್ಕೊಂಡು ಇಲ್ಲೇ ಕಲ್ತಾರೆ. ನಮ್ಮ 5 ಮಕ್ಳು ಅದಾರ ರೀ, ನಮ್ಮ ಅಣ್ಣನೂ ನಮ್ಮ. ಈಗ 80% ಮೊರಾರ್ಜಿ ಸೆಲೆಕ್ಷನ್ ಆಗೈತೆ ರೀ. ಊಟದ್ದು ಹಾಸ್ಟೆಲ್ ಇಲ್ಲೇ ಐತ್ರಿ ನಮ್ಗೆ. ಇಲ್ಲೇ ಲೋಕಲ್ ಇದ್ದರು ಇಲ್ಲೇ ಇಟ್ಟಿದ್ದೀನಿ ರೀ. ಚಲೋ ಐತ್ರಿ ಶಿಕ್ಷಣ ಆಯ್ತು, ಟೀಚರ್ ಸ್ಟಾಫ್ ಎಲ್ಲ ಚಲೋ ಐತ್ರಿ. ಊಟದ ವ್ಯವಸ್ಥೆ ಐತಿ, ಎಲ್ಲ ಐತಿ, ಚಲೋ ಐತಿ ಸರ್. 5 ಹುಡುಗ ಮೊರಾರ್ಜಿ ಸೆಲೆಕ್ಷನ್ ಐತ್ರಿ ಇಲ್ಲಿ ಇಬ್ಬರದಾಗೈತೆ ಸರ್. ಈಗ ಒಬ್ಬಕ್ಕಿದು ಆಲ್ರೆಡಿ ಆಗೈತೆ ರೀ. ನಮ್ಮ ಹುಡುಗನ ಮನೆ ರಿಸಲ್ಟ್ ಬಿಟ್ಟಾರ್ರಿ, ನಮ್ಮದು ಆಗೈತೆ ರೀ. ಹುಡುಗರು ಇಲ್ಲಿ ತಂದು ಬಿಡ್ಬಿಟ್ಟ ಅಷ್ಟು ನಾಲೆಜ್ ಇದೆ, ಅಷ್ಟು ಇದ್ದಿದ್ದಿಲ್ಲ, ವಾಯ್ಸ್ ಇದೆಯಲ್ಲ. ಎದ್ದಿದ್ದಿಲ್ಲ ಸರ್. ಇಲ್ಲಿ ಬಿಡೋಣ 80% ಮಾಡ್ಕೇಸಿಂದ ಮೊರಾರ್ಜಿಗೆ. ಈಗ ಎಲ್ಲಿ ಹೋಗ್ತಾರೆ, ಯಾವ ಸ್ಕೂಲ್ ಒಳಗೆ ಹೋಗ್ತಾರೆ? ಈಗ ಆಯ್ಕೆ ಜಂಬಲ್ದಿನಿಗೆ ಆಗೈತೆ ರೀ ನಮ್ಮ ಅಣ್ಣ ನಮ್ಗಳದು. ಈಗ 3 ಹುಡುಗರು ಇಲ್ಲೇ ಅದಾರ. ನಮ್ಗೆ 2, ಒಬ್ಬ ಮೊರಾರ್ಜಿಗೆ ಐತ್ರಿ. ಇನ್ನೂ 4 ಹುಡುಗರು ಅದಾರ ನಮಗೆ. ನಮ್ಮ 2, ನಮ್ಮ ಅಣ್ಣ 2. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರ ಬಗ್ಗೆ ಏನು ಹೇಳಕ್ಕೆ ಇದು ಮಾಡ್ತಾರೆ? ಶಿಕ್ಷಕರ ಸ್ಟಾಫ್ ಚಲೋ ಐತೆ ಸರ್. ಶಿಕ್ಷಕರದ್ದು ಏನು ಪ್ರಾಬ್ಲಮ್ ಐತ್ರಿ ಇಲ್ಲಿ. ಮತ್ತು ಇಲ್ಲಿ ಎಲ್ಲ ಆಡಳಿತ ಮಂಡಳಿ ಚಲೋ ಐತ್ರಿ. ಶಿಕ್ಷಣ ಬಗ್ಗೆ ಏನು ಪ್ರಾಬ್ಲಮ್ ಆಡಳಿತ ಮಂಡಳಿ ಅವಾಗ ವಿಸಿಟ್ ಮಾಡ್ತಾರೆ ಬಂದು? ಹಾಂ ಮಾಡ್ತಾರೆ. ಅವ್ರು ಮಾಡ್ತಾರೆ. ಕಾಕಾರು, ದನಿಯಾರು ಶಾಲೆ ಬಗ್ಗೆ ಭಾಳ ಹಾಸ್ಟೆಲ್ ಮಕ್ಕಳು ಊಟ ಚಲೋ ಕೊಡ್ತಾರೆ? ಹಾಂ, ಊಟದ ವ್ಯವಸ್ಥೆ ಐತೆ ಸರ್. ಊಟದ ಐತೆ. ನಮ್ಮ ಹುಡುಗರು ಹೇಳ್ತಾವೆ. ನಿಮ್ಮ ಮಕ್ಳಿಗೆ ಸದ್ಯ ಇಲ್ಲಿ ಅದಾರ ಈಗ? ಈಗ ಶೂಟಿಂಗ್ ಬಂದಾನ ರೀ. ಎಷ್ಟನೇ ಕ್ಲಾಸ್ ಅದ ನಿಮ್ಗೆ? 5ನೇ ಕ್ಲಾಸ್ ಮುಗಿತ್ರಿ ಅವ್ನು. ಎಷ್ಟಾಗೈತೆ ರೀ ಸರ್ ಗ್ರೇಡ್ ಒಂದು? ಈಗ ಒಂದು ಇದು ಮೊರಾರ್ಜಿ ಸೆಲೆಕ್ಷನ್ ಆಗೈತೆ ನೋಡ್ರಿ, 80 ಆಗೈತೆ ರೀ. 80 ಮೊದಲು ಏನೂ ಇದ್ದಿಲ್ಲ ರೀ ಅವ್ನು. ಚಲೋ. ಏನು ಹೇಳಕ್ಕೆ ಬೇಡ್ತೀರಿ ಶಾಲೆಯವ್ರಿಗೆ ಮತ್ತು ಆಡಳಿತ ಮಂಡಳಿಗೆ? ನಿಮ್ಮ ಹುಡುಗ ಮೊರಾರ್ಜಿ ಹೋಗ್ತಿ, ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಸರ್. ಹೌದ್ರಿ? ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿ. ಯಾವ್ರಿ ನಿಮ್ಮ? ನಂದು ಇಲ್ಲೇ ಪ್ರಾಪರ್ ಜೈನಪುರ ರೀ. ಏನು ತಮ್ಮ ಸರ್? ಯಮನಪ್ಪ ಸಂಗಪ್ಪ ಮನಿಕೇರಿ ಇರ್ತಾರೆ. ಕಲಿಸ್ತಾರೆ ಸರ್. ಹಂಗೇನ ಸರು ಮತ್ತು ಮೇಡಮ್ ಅವ್ರು ಕೂಡ ಹಂಗೇನ ನಾವು ಬಂದ್ಮಂದು ಹೋಗ್ತೀವಿ ರೀ. ಆದರೂ ಮೇಡಮ್ ಅವ್ರದ್ದು ಹುಡುಗರು ತೀರ ಹಂಗೇನು ಇದಿಲ್ಲ ರೀ. ಭಾಳ ಚಲೋ ಅಭ್ಯಾಸ ಹೇಳ್ತಾರೆ ರೀ. ಒಂದು ಹುಡುಗ ಐತೆ ರೀ, 1ನೇದು ಹಚ್ಚೇನಿ ರೀ. ಒಂದು ಟ್ಯೂಷನ್ ಹುಡುಗಿ ಹಚ್ಚೇನಿ ರೀ, ಇಲ್ಲೇ ಐತೆ ಹಾಸ್ಟೆಲ್ಗೆ. ಈಗ 1-2 ಮೊರಾರ್ಜಿ ಹುಡುಗರು ಫ್ರೀ ಆಗ್ಯಾವ ರೀ. ಚೇಂಜ್ ಆಗ್ಯಾವ ಸರ್. ಮೊರಾರ್ಜಿ ಎಷ್ಟು ಪರ್ಸೆಂಟೇಜ್ ಮಾಡ್ಯಾರ ರೀ? ಮೊರಾರ್ಜಿ 70 ತನಕ ಮಾಡ್ಯಾರ ಸರ್. 70 ತನಕ. ಇಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಬಗ್ಗೆ ಏನು ಹೇಳಿ? ಹೆಚ್ಚು ಸ್ಟಾಫ್ ಎಲ್ಲ ಚಲೋ ಸರ್. ನಾವು ಬಂದು ವಿಸಿಟ್ ಕೊಟ್ಬಿಟ್ಟು ಹೋಗಿವಲ್ಲ ರೀ. ಚಲೋ ಸ್ಟಾಫ್ ಅವರು ನೋಡಿದ್ರೆ ಚಲೋ ಸರ್. ಅವ್ರು ದನಿಯಾರು, ಅವ್ರ ಕಾಕಾರು ಬಂದು ಇದು ಮಾಡ್ತಾರೆ. ಚಲೋ ಅಡುಗೆನೂ ಮಾಡ್ತಾರೆ ರೀ. ಮತ್ತು ಅಡುಗೆ ಇದು ಮಾಡಾಗ ನಾವು ಬಂದು ಹೋಗಿರಿ ಸರ್. ಅಡುಗೆ ಚಲೋ ಮಾಡ್ತಾರೆ. ನಿನ್ನೆ ಬಂದಿವಿ ನೋಡಿ ಸರ್. ಹಾಗೇನಿಲ್ಲ, ಹುಡುಗರಿಗೆ ಐತೆ ರೀ, ಚಲೋ ಹೇಳ್ತಾರೆ ಸರ್. ಅದೆಲ್ಲ ಚಲೋ ಐತಿ. ಮತ್ತು ಸ್ಟಾಫು ಚಲೋ ಸ್ಟಾಫ್ ತರ್ತಾರೆ. ಚಲೋ ತರ ನಡ್ಸ್ಕೊಂಡು ಹೊಂಟಾರೆ ಸರ್. ತಮ್ಮ ಹೆಸರು? ಮೊಹಮ್ಮದ್ ರಫೀಕ್ ರೀ. ಯಾವ್ರು? ಜೈನಾಪುರ ಸರ್. ನಮ್ಮ ಅಕ್ಕಾರು ಊರು ನಾವು ಜೈನಾಪುರ ಅಂತ ತವ್ರ ಮನೆ ರೀ. ಅವ್ರು ಮುಧೋಳ ತಾಲೂಕು ಮಾಚಕ್ನೂರು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಲಿಂದ ನಮ್ಮ ಅಕ್ಕನ ಮಗಳನ್ನ ಸಣ್ಣಕ್ಕಿರಾಕ ಇಲ್ಲೇ ತಂದು ಇಟ್ಕೊಂಡಿದ್ದೀವಿ ನಾವು. ನಮ್ಮ ಅಕ್ಕಾರ ಏನಂದ್ರೆ ಅಲ್ಲೇ ಶಾಲೆಗೆ ಹಚ್ತಿಲ್ಲ ಅಂತ ಕೇರಿಂದ ಕರ್ಕೊಂಡು ಹೋಗಿದ್ರು ಅವರು. ಆದರೂ ಅಲ್ಲಿ ನಿಂದಿರ್ಲಿಲ್ಲ ರೀ. ಇಲ್ಲಿ ತಂದು ಬಂದು ಕೇರಿಂದ ಇಲ್ಲೇ ಕಾಶಿಬಾಯಿ ಸ್ಕೂಲಿಗೆ ನಾವು ಶಾಲೆಗೆ ಹಚ್ಚಿದ್ದೀವಿ ಸರ್. ಹಚ್ಚಂಟ್ಲಿ LKG 1ನೇಂತೆ 2ನೇಂತೆ ಕಲಿದ್ರು. 7ನೇಂತೆ ಅವ್ರು ಏನು ಪಾಠ ಹೇಳ್ತಾರೆ ಆ ಥರ ಪಾಠ ಮಾಡ್ತಾರೆ ಸರ್ ನಮ್ಮ ಸೊಸೇರಿ. ಆಕೆ ಏನಾದ್ರೂ ಇಲ್ಲೇ ಇರ್ಕೊಂತ ಹೇಳ್ತಾಳೆ ಸರ್. ನಾನು ಇವತ್ತು ಒತ್ತಾಯ ಮಾಡ್ಕೊಂಡು ನಾ ಶಾಲೆಗೆ ಇದಕ್ಕೆ ಅವ್ರ ಊರಿಗೆ ಕಳ್ಸೀನಿ ಸರ್. ಸೂಟಿ ಐತತ್ತಲ್ರಿ. ಸೂಟಿ ಐತಲ್ಲ ಅಂದ್ರೆ ಆಕೆ ಏನಂದ್ರೆ ನಾನು ಶಾಲೆ ಚಾಲು ಆಕೈತಿ, ನಾ ಇಲ್ಲೇ ಇರ್ತಿಲ್ಲ ಅಂದ್ರೆ ಸರ್. ಈಗ ಸದ್ಯಕ್ಕೆ ಎಲ್ಲ ಭಾಳ ಚಲೋ ಸರ್ ಶಾಲೆ ಅಂತಾರೆ. ಶಾಲೆ ಬಗ್ಗೆ ಅಂಕರಿ ಏನು ಹೇಳಂಗಿಲ್ಲ ಸರ್. ಎಲ್ಲ ಅವ್ರ ಶಾಲೆಗೆ ಬರ್ಲಿಕ್ಕಂದ್ರೆ ಫೋನ್ ಹಚ್ಚಿ ಹೇಳ್ತಾರೆ ಸರ್. ಅವ್ರ ಸಂಜನಾ ದೇವ್ರ ಮನೆ ಯಾಕೆ ಬರಲಿಲ್ಲ ಅಂತಲ್ಲಿ ಸರ್. ಹಿಂಗೆ ಆಕೆಗೆ ಆರಾಮಿಲ್ರಿ, ನೆಗಡಿ ಬಂದು ಜ್ವರ ಮತ್ತು ನಾವು ಹೇಳ್ತೀವಿ ಸರ್. ಆಕೆ ಶಾಲೆ ಮುಗಿತಕ್ಕ ಎಲ್ಲ ಪೂರ್ತಿ ಇಲ್ಲಿ ನೋಡಿ ಸರ್. ಈ ಒಂದು 195 ಮಾಡ್ಬೋದು ಸರ್. ಶಾಲೆ ಅಂಕರ್ ಸರ್. ಶಾಲೆ ಪೂರ್ತಿ ಅಂಕರ್ ಏನು ಹೆಸರು ಸರ್. ತಲೆ ಅಂಕರ್ ಭಾಳ ಸರಿ ಸರ್. ಅಂಕರ್ ಇಲ್ಲಿ ಈಗ ಕ್ಲಾಸಿಗೆ 1 ನಂಬರ್ ಭಾಳ ಸರ್. ಸಂಜನಾ ದೇವ್ರ ಸರ್. ನನ್ನ ಸುಂದರವಾದ ಪುಟ್ಟಿ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ?
Sultan Diamonds and Gold. Your life, your moments. Treasure the golden moments of your life.